ನಾಳೆ ಮಾಜಿ ಸಿಎಂ ಎಸ್ ಎಂ ಕೃಷ್ಣ ಅವರ ಅಂತ್ಯಕ್ರಿಯೆ ಮದ್ದೂರಿನ ಸೋಮನಹಳ್ಳಿಯಲ್ಲಿ ನಡೆಯುತ್ತೆ. ಈಗಾಗಲೇ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅದನ್ನು ಅನೌನ್ಸ್ ಮಾಡಿದ್ದಾರೆ ನಾಳೆ ಅಂತ ಅಂದ್ಬಿಟ್ಟು. ನಾಳೆ ಬೆಳಗ್ಗೆವರೆಗೆ ಬೆಂಗಳೂರಿನ ಸದಾಶಿವನಗರ ನಿವಾಸದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಾಳೆ ಬೆಳಗ್ಗೆ 10 ಗಂಟೆ ಬಳಿಕ ಹುಟ್ಟೂರು ಸೋಮನಹಳ್ಳಿಗೆ ಪಾರ್ಥಿವ ಶರೀರವನ್ನು ರವಾನೆ ಮಾಡ್ತಾರೆ. ನಾಳೆ ಸಂಜೆ ಮದ್ದೂರಿನ ಸೋಮನಹಳ್ಳಿಯಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಸೋಮನಹಳ್ಳಿಗೆ ತಗೊಂಡೋದ್ಮೇಲೆ ಅಲ್ಲೂ ಕೂಡ ಸ್ವಲ್ಪ ಹೊತ್ತು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದು ದರ್ಶನವನ್ನು ಮಾಡಲಿ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ರೋಹಿತ್ ಅವರಿಂದ ಪಡ್ಕೊಳ್ಳೋಣ. ಎಸ್ ರೋಹಿತ್, ಈಗ ಸೋಮನಹಳ್ಳಿನಲ್ಲೇ ತಾವಿದ್ದೀರಾ. ಎಸ್ ಎಂ ಕೃಷ್ಣ ಅವರ ಅಂತಿಮ ಸಂಸ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಏನೇನು ಮಾಹಿತಿ ಸಿಕ್ಕಿದೆ, ವ್ಯವಸ್ಥೆಗಳು ಯಾವ ರೀತಿ ಆಗುತ್ತೆ ಅಂತ? ಅರವಿಂದ್, ನಾಳೆ 1 ಗಂಟೆಯ ಬಳಿಕವಾಗಿ ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ಸೋಮನಹಳ್ಳಿ ಗ್ರಾಮಕ್ಕೆ ತರಲಾಗುತ್ತೆ. ಆರಂಭದಲ್ಲಿ ಅವರು ಹುಟ್ಟಿದ ನಮ್ಮ ಮನೆಗೆ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡೋಗಿ ಬಳಿಕವಾಗಿ ಈ ಒಂದು ಸೋಮನಹಳ್ಳಿಯಲ್ಲಿ ಅವ್ರದ್ದು ಶಾಲೆ ಇದೆ, ಆ ಒಂದು ಶಾಲೆಗೆ ತಂದು ಅಲ್ಲಿ ಅಂತಿಮ ಒಂದು ನಮನಕ್ಕೆ ಕೂಡ ಇಡಲಾಗುವಂಥದ್ದು. ಬಳಿಕವಾಗಿ ಇದೇ ಒಂದು ಶಾಲೆಯ ಆವರಣದಲ್ಲಿರುವಂತಹ ಅವರ ತಂದೆ ಅಂದರೆ ತೋರಿಸ್ತಾ ಹೋಗ್ತೀನಿ, ಅವರ ತಂದೆ ಮಲ್ಲಯ್ಯ ಅವರ ಸಮಾಧಿಯನ್ನು ಕಾಣ್ತಾ ಇದೆ. ಇವರ ಸಮಾಧಿಯ ಪಕ್ಕದಲ್ಲೇ ಕೂಡ ಅವರನ್ನು ಅಂತ್ಯಕ್ರಿಯೆ ಮಾಡಲಾಗುತ್ತೆ ಅಂತೇಳಿ ಕೂಡ ಅವರ ಕುಟುಂಬದ ಮೂಲಗಳು ಹೇಳ್ತಾ ಇರುವಂಥದ್ದು. ಅಂದರೆ ಅವರ ತಂದೆ ಎಸ್ ಸಿ ಮಲ್ಲಯ್ಯ ಅವರಾಗ್ಬೋದು, ಮತ್ತು ಎಸ್ ಸಿ ಮಲ್ಲಯ್ಯ ಅವರ ತಮ್ಮ ಎಸ್ ಎಂ ಶಂಕರ್ ಅವರ ಒಂದು ಏನು ಕೂಡ ಇರುವಂಥದ್ದು. ಇಲ್ಲಿ ಆ ನಿಟ್ಟಲ್ಲಿ ಈ ಎರಡು ಸಮಾಧಿಗಳ ಮಧ್ಯೆ ಎಸ್ ಎಂ ಕೃಷ್ಣ ಅವರ ಏನು ಅಂತಿಮ ಸಂಸ್ಕಾರವನ್ನು ಮಾಡಲಾಗುತ್ತೆ ಅಂತೇಳಿ ಕೂಡ ಕುಟುಂಬದ ಮೂಲಗಳು ಹೇಳ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಸದ್ಯಕ್ಕೆ ಕುಟುಂಬಸ್ಥರೆಲ್ಲರೂ ಕೂಡ ಬೆಂಗಳೂರಿಗೆ ತೆರಳಿರುವಂಥದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೂಡ ಅವರು ಬಂದು ಇಲ್ಲಿ ಒಂದಷ್ಟು ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಿದ್ದಾರೆ. ಜೊತೆಗೆ ಮಂಡ್ಯ ಜಿಲ್ಲಾಡಳಿತ ಅವರ ಅಂತಿಮ ಸಂಸ್ಕಾರಕ್ಕೆ ನಿಟ್ಟಿನಲ್ಲಿ ಕೂಡ ಮತ್ತೆ ಅಂತಿಮ ದರ್ಶನಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಕೆಲವೇ ಗಂಟೆಗಳಲ್ಲಿ ಬಂದು ಅವರು ಕೂಡ ಮಾಡಿಕೊಳ್ಳಾಗುತ್ತೆ. ಯಾಕಂದರೆ ಎಸ್ ಎಂ ಕೃಷ್ಣ ಅವರು ಪ್ರತಿ ಬಾರಿಯೂ ಕೂಡ ಅಂದರೆ ಅವರ ತಂದೆಯ ಪುಣ್ಯಸ್ಮರಣೆ ಆಗ್ಬೋದು, ಮತ್ತು ಅವರ ಚಿಕ್ಕಪ್ಪನ ಪುಣ್ಯಸ್ಮರಣೆ ಸಂದರ್ಭದಲ್ಲಿ ಇಲ್ಲೇ ಬರ್ತಾ ಇದ್ರು. ಅಂತಿಮ ಒಂದೊಂದು ರೀತಿಯಾಗಿ ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡ್ತಾ ಹೋಗ್ತಾ ಇದ್ರು. ಅಂಥ ಸ್ಥಳದಲ್ಲಿ ಕೂಡ ಅವರನ್ನು ಇದೀಗ ಅಂತಿಮ ಸಂಸ್ಕಾರವನ್ನು ಮಾಡಲಾಗುವಂಥದ್ದು. ನಿಟ್ಟಿನಲ್ಲಿ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಕೆಲವೇ ಹೊತ್ತಿನಲ್ಲಿ ಬಂದು ಇಲ್ಲಿ ಒಂದಷ್ಟು ತಯಾರಿಗಳನ್ನು ಕೂಡ ಮಾಡಿಕೊಳ್ಳಿದ್ದಾರೆ. ಅರವಿಂದ್, ಓಕೆ, ಥ್ಯಾಂಕ್ ಯು ರೋಹಿತ್ ತಮ್ಮ ಎಲ್ಲ ಮಾಹಿತಿಗಾಗಿ. ಈಗ ಸ್ಥಳವೂ ಕೂಡ ನಿಗದಿಯಾಗಿದೆ ಎಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು ಅಂತ. ಒನ್ಸ್ ಎಲ್ಲರೂ ಕೂಡ ಬೆಂಗಳೂರಿಗೆ ಬಂದುಬಿಟ್ರೆ ಅಂದರೆ ಎಸ್ಪೆಷಲಿ ಡಿ ಕೆ ಶಿವಕುಮಾರ್ ಅವರು, ಆಮೇಲೆ ಎಲ್ಲ ಮಿಕ್ಕಿದ್ದೆಲ್ಲ ನಿರ್ಧಾರಗಳು ಆಗುತ್ತೆ.